ನಮಸ್ತೆ ಎಲ್ಲರಿಗೂ, ಸುಶೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಲು 3 ಮ್ಯಾಂಗೋ ತಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು ಜಾರಿಗೆ ಹಾಕೊಳ್ಳೋಣ ತಗೊಂಡು. ಎಲ್ಲ ಮಾವಿನಕಾಯನ್ನು ನೀಟಾಗಿ ಇದೇ ತರ ಸ್ಪೂನಿನ ಸಹಾಯದಿಂದ ತಗೊಂಡು ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ಶುಗರ್ ಹಾಕೊಳ್ತಾ ಇದ್ದೀನಿ. 3 ರಿಂದ 4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು. ಇಲ್ಲಿ ಐಸ್ ಕ್ರೀಮಿಗೆ ಯೂಸ್ ಮಾಡಲು ನಾನು ವೆಟ್ ಕ್ರೀಮ್ ಅನ್ನು ತಗೊಂಡಿದ್ದೀನಿ. ನಿಮಗೆಲ್ಲ ಮಾಲ್ಗಳಲ್ಲೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು ಬೀಟರ್ ಸಹಾಯದಿಂದ ನೀಟಾಗಿ ವೆಟ್ ಕ್ರೀಮ್ ಅನ್ನು ಬೀಟ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ನಿಮಿಷ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇಷ್ಟ ಆದರೆ ಸಾಕು. ಬೇಕಿದ್ರೆ ಸಕ್ಕರೆ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಪೌಡ್ರ್ ಹಾಕ್ತಾ ಇಲ್ಲ, ಯಾಕೆಂತ ಹೇಳಿದರೆ ಮ್ಯಾಂಗೋ ಪೇಸ್ಟಿಗೆ ಹಾಕಿರೋದ್ರಿಂದ ಇಲ್ಲಿ ಸಕ್ಕರೆ ಪೌಡ್ರ್ ಹಾಕ್ತಾ ಇಲ್ಲ ವೆಟ್ ಕ್ರೀಮಿಗೆ. ಸ್ವಲ್ಪ ಮ್ಯಾಂಗೋ ಪೇಸ್ಟನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಇನ್ನೊಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು. ಫ್ರಿಜ್ಜಲ್ಲಿ ಇಡಲು ಒಂದು ಏರ್ ಟೈಟ್ ಬಾಕ್ಸಲ್ಲೂ ಹಾಕೋಬಹುದು. ಈ ಥರ ಬಾಕ್ಸಲ್ಲಿ ಹಾಕಿ ಫಾಯಿಲ್ ಕವರಲ್ಲೂ ಕೂಡ ಕವರ್ ಮಾಡಿ ಡೀಪ್ ಫ್ರೀಸರಲ್ಲಿ ಇಟ್ಟರೆ ಆಯಿತು. 2 ಅವರ್ ಇಟ್ಟ ಮೇಲೆ ಮತ್ತೆ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಈ ಥರ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ನೀಟಾಗಿ ಕವರ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಇಡೋಣ, ಫ್ರೀಸರಲ್ಲಿ. ಮಾವಿನ ಹಣ್ಣಿನ ಐಸ್ ಕ್ರೀಮ್ ಫ್ರಿಜ್ಜಲ್ಲಿಟ್ಟು 2 ಅವರ್ ಆಗಿದೆ. ಮತ್ತೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಮತ್ತೆ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ಮತ್ತೆ ಇದನ್ನು ಬಾಕ್ಸಿಗೆ ಹಾಕಿ ಫ್ರೀಸರಲ್ಲಿ ಇಡೋಣ. ಒಂದು 8 ರಿಂದ 9 ಅವರು ಫ್ರೀಸರಲ್ಲಿ ಇಡಬೇಕು. ಓವರ್ ನೈಟ್ ಇದ್ರೂ ಸಾಕು. ಮತ್ತೆ ಬಾಕ್ಸಿಗೆ ಹಾಕೊಳ್ಳೋಣ. ಐಸ್ ಕ್ರೀಮ್ ಮೇಲೆ ಸ್ವಲ್ಪ ಮಾವಿನ ಹಣ್ಣಿನ ಸ್ಲೈಸಸ್ ಅನ್ನು ಹಾಕಿ ಗಾರ್ನಿಶ್ ಮಾಡ್ಕೊಳ್ಳೋಣ. ಇದನ್ನು ಒಂದು ನೈಟ್ ಫುಲ್ ಫ್ರೀಸರಲ್ಲಿ ಇಡೋಣ. ನೀಟಾಗಿ ಫಾಯಿಲ್ ಕವರಿಂದ ನೀಟಾಗಿ ಕವರ್. ಫೈನಲ್ ಆಗಿ ಒಂದು ನೈಟ್ ಆದ ಮೇಲೆ ಐಸ್ ಕ್ರೀಮ್ ಯಾವ ಥರ ಇದೆ ನೋಡೋಣ ಬನ್ನಿ.
ಫೈನಲ್ ಆಗಿ ಸ್ವಲ್ಪ ಮಾವಿನ ಹಣ್ಣಿನ ಸ್ಲೈಸನ್ನು ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಈ ಐಸ್ ಕ್ರೀಮ್ ಮಾಡಲು ಮಂಜುಳಾ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಥ್ಯಾಂಕ್ ಯು ಮಂಜುಳಾ ಅವರೇ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ಯಾವುದಾದರೂ ರೆಸಿಪಿ ಬೇಕಂದಲ್ಲಿ ನನಗೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ. ಹಾಗೇನೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.